ನನ್ನ ಶಿವಶಕ್ತಿ ಬರುತ್ತಿದ್ದಾಳೆ. ಇಷ್ಟಾರ್ಥ ನೆರವೇರಿಸಿಕೊಳ್ಳಿರಿ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ. ಇನ್ನೇನು ಜುಲೈ 15 ಗುಪ್ತ ನವರಾತ್ರಿ. ಶ್ರೀ ದುರ್ಗೆಗೆ ಈ 5 ಪದಾರ್ಥಗಳನ್ನು ಅರ್ಪಿಸಿರಿ. ಮುಂದೆ ಚಮತ್ಕಾರ ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಫಲವನ್ನು ಪಡೆದೇ ಪಡಿತೀರಾ. ಈ ದಿನಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಜುಲೈ 15 ಗುಪ್ತ ನವರಾತ್ರಿ. ಆಷಾಢ ಮಾಸದಲ್ಲಿ ಬರುವಂತಹ ಈ ದಿನಗಳಲ್ಲಿ ಈ ಗುಪ್ತ ನವರಾತ್ರಿಯನ್ನು ಮಾಡಲಾಗುತ್ತದೆ. ಹಾಗೂ ಜುಲೈ 15ನೇ ತಾರೀಕಿನ ದಿನಾನೇ ಈ ಗುಪ್ತ ನವರಾತ್ರಿ ಬುಧವಾರದ ದಿನ ಬಂದಿದೆ. ಶ್ರೀ ದುರ್ಗಾ ಮಾತೆಗೆ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದೀರಾ ಎಂದಾದರೆ ಈ ಕೆಲವು ಪದಾರ್ಥಗಳನ್ನು ಶ್ರೀ ದುರ್ಗೆ ಮಾತೆಗೆ ಸಮರ್ಪಿಸಿ. ಇದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ ಹಾಗೂ ಮಹಾಮಾಯಿ ದಯೆಯಿಂದ ಧನದ ಭಂಡಾರವೇ ಹೆಚ್ಚುತ್ತದೆ. ನೀವೇ ಆಶ್ಚರ್ಯಪಡ್ತೀರಿ, ಅಷ್ಟು ಧನಾಗಮನವಾಗುತ್ತದೆ. ಹಾಗೂ ಶತ್ರು ನಿವಾರಣೆ ಹಾಗೂ ನಿಮಗೆ ಬೇಕಾದಂತಹ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳಲು ಇದೊಂದು ಸದಾವಕಾಶ. ಹಾಗೂ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಯಾರಿಗೂ ಹೇಳದೆ ನಿಮ್ಮಷ್ಟಕ್ಕೆ ನೀವೇನೆ ಈ ಗುಪ್ತವಾದ ವಿಷಯಗಳನ್ನು ಇಟ್ಟುಕೊಂಡು ಪೂಜೆಯ ಫಲವನ್ನು ಅನುಭವಿಸಿರಿ. ಏನು ಆ 5 ಪದಾರ್ಥಗಳು ಶ್ರೀ ಮಾತೆಗೆ ದುರ್ಗಾದೇವಿಗೆ ಅರ್ಪಿಸಬೇಕು ಅಂತೀರಾ? ಕೇಳಿ. ಮೊದಲನೆಯದಾಗಿ ಕಸಬರಗಿ ಅಥವಾ ಪೊರಕೆ. ಈ ಪೊರಕೆಯನ್ನು ದಿನಾಲು ಅಂದ್ರೆ ನಿತ್ಯವಾಗಿ 9 ದಿನನೂ ಕೂಡ ತಪ್ಪದೆ ಈ ಪದಾರ್ಥವನ್ನು ದೇವಿಗೆ ರಾತ್ರಿ ಸಮರ್ಪಿಸಿ. ಯಾಕಂದ್ರೆ ರಾತ್ರಿನೇ ರೀ ಮಹಾಮಾಯಿಗೆ ಪೂಜೆ ಮಾಡೋದು ಈ ನವರಾತ್ರಿಯಲ್ಲಿ. ಹಾಗಾಗಿ ಕಸಬರಗಿಯನ್ನು ನಿತ್ಯವೂ 9 ದಿನನೂ ಅರ್ಪಿಸೋದನ್ನ ಮರೆಯಬೇಡಿ. ಇನ್ನು ಎರಡನೆಯದಾಗಿ ಎಲ್ಲಿ ಇಡ್ಬೇಕಂತೇನು ಮತ್ತೆ ಕಸಬರಗಿನ ಹಂಗೇನು ಅನ್ನಂಗಿಲ್ರಿ. ಏನು ಮಾಡ್ಬೇಕಂತಂದ್ರೆ ನವರಾತ್ರಿ ದಿನ ಅಮ್ಮನಿಗೆ ಅರ್ಪಿಸಿದಂತಹ ಕಸಬರಗಿ ಅಥವಾ ಪೊರಕೆಯನ್ನು ಪೂಜೆ ಮಾಡಿದಂತಹ ಅಕ್ಕಪಕ್ಕದ ಸ್ಥಳದಲ್ಲಿ ಈ ಒಂದು ಕಸಬರಗಿಯನ್ನು ಇಡಿ, ಸರಿನಾ? ಇನ್ನು ಎರಡನೆಯದಾಗಿ ಕಬ್ಬು ಇದು ಕೂಡ ಶ್ರೀ ಮಾತೆ ದುರ್ಗಾದೇವಿಗೆ ತುಂಬಾ ಪ್ರಿಯವಾದ ಪದಾರ್ಥವಾಗಿದೆ. ಈ ಕಬ್ಬನ್ನು ಅಂದರೆ ಈ ಪದಾರ್ಥವನ್ನು ಕೂಡ ದಿನಾಲು ರಾತ್ರಿ ದೇವಿಗೆ ಸಮರ್ಪಿಸಿರಿ. ಹಾಗೂ ಮೂರನೆಯದಾಗಿ ಬೆಲ್ಲ, ಸಾಕ್ಷಾತ್ ದುರ್ಗಮ್ಮ. ಇದನ್ನು ಕೂಡ ಈ ಗುಪ್ತ ನವರಾತ್ರಿಯಲ್ಲಿ ದಿನಾಲು ಶ್ರೀ ಮಹಾಮಾಯಿಗೆ ಅರ್ಪಿಸುವುದನ್ನು ಮರೆಯಬೇಡಿ. ಇನ್ನು ನಾಲ್ಕನೆಯದಾಗಿ ಜೇನುತುಪ್ಪ. ಜೀವನವು ಜೇನುತುಪ್ಪದಂತೆ ಸಿಹಿಯಾಗಿರಲು ಜೇನುತುಪ್ಪವನ್ನು ಮಹಾಮಾಯಿಗೆ ರಾತ್ರಿ ಈ ಒಂದು ಪದಾರ್ಥವನ್ನು ಸಮರ್ಪಿಸಿರಿ. ಹಾಗೂ ಐದನೆಯದಾಗಿ 7 ತರಹದ ಧಾನ್ಯಗಳನ್ನು ದೇವಿಗೆ ದುರ್ಗಾ ಮಾತೆಗೆ ಈ ಗುಪ್ತ ನವರಾತ್ರಿಯಲ್ಲಿ ರಾತ್ರಿ ಸಮರ್ಪಿಸಿರಿ. ಹೀಗೆ ಮಾಡಿರಿ. 9 ದಿನ ಈ ರಾತ್ರಿ ಮಾಡಿದಂತಹ ಗುಪ್ತ ನವರಾತ್ರಿಯ ಪೂಜೆಗಳು ನಿಮ್ಗೆ ಎಷ್ಟು ಪ್ರತಿಫಲ ಕೊಡುತ್ತೆ ಅಂದ್ರೆ ಅದು ಡಬಲ್ ದ್ವಿಗುಣಗೊಳ್ಳುತ್ತರಿ. ಹಾಗೂ 9 ದಿನ ಪೂಜೆ ನಂತರ ನಿಮಗೆ ಅನುಭವ ಬರುತ್ತದೆ. ಎಷ್ಟು ಅಂತಂದ್ರೆ ಅಯ್ಯೋ ನಾನು ಪೂಜೆ ಮಾಡೋಕ್ಕೆ ಇಷ್ಟೆಲ್ಲ ಬಂತ ಅನ್ನುವಷ್ಟು ಪ್ರತಿಫಲ ಸಿಗುತ್ತೆ ಈ ಮಹಾಮಾಯಿಂದ. ಪ್ಲೀಸ್ ಇದನ್ನ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಈ 9 ದಿನ ನವರಾತ್ರಿಯಲ್ಲಿ ಗುಪ್ತ ನವರಾತ್ರಿಯ ಪೂಜೆಯನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಹಾಗೂ ಈ ದಿನ ಈ ಪೂಜೆಯಲ್ಲಿ ನಿಮಗೆ ಬೇಕಾದಂತಹ ಇಷ್ಟಾರ್ಥವನ್ನು ಕೇಳಿಕೊಂಡು ಈ ಒಂದು ಪೂಜೆಯನ್ನು ಮಾಡಿರಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ. ಜೈ ಶ್ರೀರಾಮ್.